ಸೊ ಮತ್ತೆಲ್ಲ ಸೋತ್ರ ಮಾಡಿ ಒಂದ್ಸಲ ನಾನು ಹೊಸಲಾಗಿಗೆ ಇವತ್ತು ಕಾಲೇಜ್ ಹತ್ರ ಲೇಟಾಗಿ ಹೋಗ್ಬಿಟ್ಟು ಹೋಗೋದು. ಆ್ಯಕ್ಚುಲಿ ಫ್ರೆಂಡ್ ಜೊತೆ ನಾನು ಗಾಡಿ ಹೋಗಬೇಕಿತ್ತು, ಬೈಕಲ್ಲಿ ಬರಬೇಕಿತ್ತು ಕಾಲೇಜಿಗೆ. ಬಟ್ ಅವ್ನು ಲಾಸ್ಟ್ ಮೂಮೆಂಟಿಗೆ ನಾನು ಬರಲ್ಲ ಅಂದ್ಬಿಟ್ಟು ಅದರಿಂದ ಬಸ್ ಇಟ್ಕೊಂಡು ಬೇಗ ಬರಬೇಕಾಯ್ತು. ಬಸ್ ಕೂಡ ಅಲ್ಲಿ ಏನೋ ಲಾರಿ ಪಂಚರ್ ಆಗಿ ನಿಲ್ಲಿಸ್ಕೊಂಡು ಅದೊಂದು ಅರ್ಧ ಗಂಟೆ ಆಯಿತು. ಸೊ ಈಗಿನ್ನೂ 9:45 ಇಲ್ಲೇ ಇದ್ದೀನಿ. ಸೊ ಈಗ ಬೇಗ ಓಡೋಗ್ತೀನಿ ಕಾಲೇಜಿಗೆ, ಬೇಗ. ಫಸ್ಟ್ ಪೀರಿಯಡ್ ಅಂತೂ ಮಿಸ್ ಪಕ್ಕ. ಅದೇ ವೆದರ್ ಚೆನ್ನಾಗಿದೆ ಆ್ಯಕ್ಚುಲಿ, ಕ್ಲೌಡಿ ವೆದರ್. ಇಂಥ ವೆದರಲ್ಲಿ ಕಾಲೇಜಲ್ಲಿ ಸ್ವಲ್ಪ ರಾತ್ರಿಯಲ್ಲಿ ಇರ್ತಾರೆ. ನಾನು ಕಾಲೇಜ್ ಲೇಟ್ ಆಯಿತು. ಫಸ್ಟ್ ಪೀರಿಯಡು ನನ್ನ ಜೊತೆ ನಾನು ಒಬ್ಬ ಅನ್ಕೊಬಿಟ್ಟಿದ್ದೆ, ನನ್ನ ಜೊತೆ ಇಬ್ಬರು ಕೂತಿದ್ದಾರೆ ನೋಡಿ. ನಾನು ಹೋಗಿಲ್ಲ ಅಂದ್ಬಿಟ್ಟು ಅವರು ಹೋಗಿಲ್ಲ. ಫಸ್ಟ್ ಪೀರಿಯಡ್ ಮಿಸ್ ಹಂಗಾರೆ. ಇನ್ನೂ ಫಸ್ಟ್ ಲೆಕ್ಚರರ್ ಆಮೇಲೆ ಪ್ರಾಕ್ಟಿಕಲ್ ಅಲ್ಲ ಅವ್ರದ್ದು. ಫಸ್ಟ್ ಪೀರಿಯಡ್ ಮಿಸ್ ಹಂಗಾರೆ 3 ದಿನದ್ದು. ಸರಿ ಮತ್ತು ಸೊ ಗೈಸ್, ಈಗ ರೀಲ್ಸ್ ಮಾಡಿದ್ದು ಮುಗಿದೋಯ್ತು. ರೀಲ್ಸ್ ಮಾಡಿದ್ರೆ ಹೆಣ್ಮಕ್ಳು ಬಾಡಿ ಡ್ಯಾಮೇಜ್ ಆಗಿದೆ. ಸೊ ರೀಲ್ ಅಂತ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ನನ್ನ ಪ್ರೊಫೈಲ್ ಲಿಂಕ್ ಇರುತ್ತೆ ನನ್ನ ಡಿಸ್ಕ್ರಿಪ್ಷನಲ್ಲಿ. ಸೊ ಹೋಗಿ ನೋಡಿ ನೀವು. ಸೊ ಇವಾಗ ಕಾಲೇಜ್ದು ಸ್ಟಾರ್ಟಿಂಗ್ ಇದ್ರೆ ಸ್ಟಾರ್ಟ್ ಆಗಿತ್ತು, ಏನೇನೋ ಮಾಡಿಸೋದು. ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಕ್ಲಾಸ್ ಇದೇ ಮಿಸ್ ಮಾಡಿಕೊಂಡೆ. ಬಟ್ ಅದು ಆ್ಯಕ್ಚುಲಿ ಮತ್ತೆ ಅದು ರಿಕವರ್ ಮಾಡ್ಕೊಂಡು ಓದ್ಕೊಬಿಡ್ತೀನಿ ಮತ್ತೆ ಕನ್ನಡ. ಸೊ ಈಗ ಸದ್ಯಕ್ಕೆ ಈಗ ಕಾಲೇಜು ಹಾಫ್ ಡೇ ಮತ್ತೆ ಮುಗಿಸ್ಕೊಂಡು ಮನೆಗೆ. ಸೊ ಕೊನೆಗೂ ಮನೆಗೆ ಬಂದೆ. ಬಸ್ ಸ್ಟಾಪಲ್ಲಿ ಬಸ್ ಕಾದು ತಲೆ ಕಡೆ ಹೊಡಿತು. ಸೊ ಕೊನೆಗೂ ಬಸ್ ಬಂದು ಈಗ 3:45 ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಬಿಟ್ಟಿದ್ದು ನನಗೆ ಕಾಲೇಜ್ 1 ಗಂಟೆ. ಸೊ ರೀಲೆಲ್ಲ ಮಾಡಿಕೊಂಡು ಸ್ವಲ್ಪ ಬೆಳವತ್ತೆ ಕಾಲೇಜ್ 2 ಗಂಟೆ ಆಗಿತ್ತು. ಸೊ 2 ಗಂಟೆ, ಈಗ ಆಲ್ಮೋಸ್ಟ್ 3:45 ಆಗಿದೆ. ಈಗ ಮನೆಗೆ ಬಂದಿದ್ದೀನಿ. ಸೊ ಸದ್ಯಕ್ಕೆ ಈಗ ಬಂದು ಇನ್ನೂ ಊಟ ಮಾಡಿಲ್ಲ. ಸೊ ಊಟ ಮಾಡಿ ವ್ಲಾಗ್ ಎಡಿಟ್ ಮಾಡಿ ರೀಲ್ ಎಡಿಟ್ ಮಾಡಿ ಬರ್ಕೊಳೋದು ಜಾಸ್ತಿ. ಸೊ ರೆಕಾರ್ಡ್ ಇದೆ, ನೋಟ್ಸ್ ಇದೆ, ಎಲ್ಲ ಕಂಪ್ಲೀಟ್ ಮಾಡಿ ಕೊನೆಗೆ ಇವತ್ತಿನ ಮುಗಿಸೋದು. ಸದ್ಯಕ್ಕೆ ಈಗ ಊಟ ಮಾಡೋ ಮುಂದಿನ ಬ್ಲಾಗ್. ಸೊ ಗೈಸ್, ಹೆಂಗಿದೆ ನಾನು ಹೊಸ ಬ್ಲಾಗ್. ಆ್ಯಕ್ಚುಲಿ ಸ್ನಾನ ಮಾಡ್ಕೊಂಡು ಈಗ ಬಂದೆ, ಅದರಿಂದ ಕರೆಕ್ಟಾಗಿ ಕೂತಿಲ್ಲ ಏನೋ ಕೂದಲು. ಬಟ್ ಗಡ್ಡ ಸ್ವಲ್ಪ ಕೂದಲು ಟ್ರಿಮ್ ಮಾಡಿಸ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಇವತ್ತು ಆ್ಯಕ್ಚುಲಿ ಬ್ಯುಸಿ ದಿನ ಆಯಿತು. ಬೆಳಗ್ಗೆ ನಾನು ರಶಲ್ಲಿ ಬೇಗ ಓಡೋದೆ ಕಾಲೇಜಿಗೆ. ಬಸ್ ಇಟ್ಕೊಂಡು ಅಲ್ಲಿಂದ ಸ್ವಲ್ಪ ನಿಧಾನಕ್ಕೆ ಹೋಗಿ ಕಾಲೇಜಿಗೆ, ಅಲ್ಲಿಂದ ನಡ್ಕೊಂಡು ಹೋಗಿ ಅದಾದಮೇಲೆ ಕ್ಲಾಸ್ ಅಟೆಂಡ್ ಮಾಡಿ ರೀಲ್ ಮಾಡಬೇಕಾದ್ರೆ ಸ್ವಲ್ಪ ರೀಲ್ಸ್ 1 ಅವರ್ ರೀಲ್ ಮಾಡಿದ್ವಿ. ಅದು ಶೂಟ್ ಮಾಡೋದಕ್ಕೆ ಅದು ಆ್ಯಂಗಲ್ಸ್ ಹಿಡಿದು ಕೊನೆಗೆ ಅದೆಲ್ಲ ಮುಗಿಸಿ ಆಮೇಲೆ ಮತ್ತೆ ಬಸ್ ಸ್ಟಾಪಿಗೆ ಕೂತ್ಕೊಂಡೆ. ಬಸ್ ಸ್ಟಾಪಲ್ಲಿ ಬಸ್ಸೇ ಬರಲಿಲ್ಲ. ಅಲ್ಲಿ ಇನ್ನೂ 1 ಅವರ್ಗೇನೋ ಕಾದೆ ಅರೌಂಡ್. ಅಲ್ಲೇನೋ ಕಾದು ಮತ್ತೆ ಮನೆಗೆ ಬಂದು ಊಟ ಮಾಡಿ ಕಟಿಂಗ್ ಶಾಪಿಗೆ ಹೋಗಿ ಅಲ್ಲಿ ಕಟಿಂಗ್ ಮಾಡ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ರೀಲ್ ಎಡಿಟ್ ಮಾಡಿದ್ದೀನಿ, ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಎಲ್ಲ ಆದಮೇಲೆ ಮತ್ತೆ ಬರೆಯೋದಿದೆ, ಬರೆದುಬಿಟ್ಟು ಸ್ವಲ್ಪ ರೆಸ್ಟ್ ತೊಗೋಬೇಕು. ಯಾಕಂದ್ರೆ ಸ್ವಲ್ಪ ಬ್ಯಾಕ್ ಪೇನ್ ಸ್ವಲ್ಪ ಈಗ ಮತ್ತೆ ಆಗ್ತಿದೆ. ಸೊ ಅದರಿಂದ ರೆಸ್ಟ್ ತೊಗೊಂಡು ಸದ್ಯಕ್ಕೆ ದಿನ ನಾನು ಎಂಡ್ ಮಾಡ್ತೀನಿ. ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಅದರಿಂದ ಸ್ವಲ್ಪ ಬೇಗ ಮಲ್ಕೋಬೇಕು ಇವತ್ತು. ಸೊ ಇವತ್ತಿಗೆ ಇಷ್ಟೇ. ಆ್ಯಂಡ್ ನಾನು ಇವತ್ತು ಹೊಸ ರೀಲ್ ಏನು ಆಗ್ತಿದೆ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಆ ರೀಲ್ನ ಹೋಗಿ ನೋಡಿ ಇನ್ಸ್ಟಾಗ್ರಾಮಲ್ಲಿ. ನನಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಆ್ಯಂಡ್ ಇಲ್ಲಿಗೆ ಇವತ್ತಿಗೆ ಇಷ್ಟೇ ಮುಗಿಸ್ತೀನಿ ದಿನ. ಸೊ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಸಿ ಯು, ಟಾಟಾ, ಬಾಯ್.